ಈಗ ಬಿ ಕಾಮ್ ಆದ ನಂತರ ನಾವು ನೆಕ್ಸ್ಟ್ ಏನು ತಗೋಬೋದು, ಮಾಸ್ಟರ್ ಆಫ್ ಕಾಮರ್ಸ್ ಎಮ್ ಕಾಮ್ ಅನ್ನು ತೆಗೆದುಕೊಳ್ಬೋದು. ಎಮ್ ಕಾಮ್ ತೆಗೆದುಕೊಂಡು ನಾವು ಕಂಪ್ನಿ ಫೀಲ್ಡ್ಗೆ ಹೋಗ್ಬೋದು, ಕಂಪ್ನಿಗಳಿಗೆ ಹೋಗ್ಬೋದು. ನೆಕ್ಸ್ಟು ಎಮ್ ಕಾಮ್ ಬಿ ಎಡ್ ಮಾಡಿಕೊಂಡ್ರೆ ನಾವು ಬಿಕಮ್ ಅ ಲೆಕ್ಚರ್ ಕೂಡ ಆಗ್ಬೋದು. ನೆಕ್ಸ್ಟು ಎಮ್ ಬಿ ಎ ತೊಗೋಬೋದು. ಎಮ್ ಬಿ ಎ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟ್ ಅಂತ ಕರಿತೀವಿ. ಅದನ್ನು ತೊಗೊಂಡಾಗ ಮತ್ತು ನಾವು ಬಿ ಕಾಮ್ ಆದಮೇಲೂ ಕೂಡ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಸೆಕ್ಟರ್ ಅಂದರೆ ಪ್ರೈವೇಟ್ ಏನು ಬ್ಯಾಂಕ್ಗಳಿರ್ತಾವಲ್ಲ, ಅಲ್ಲಿ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಏನು ಮಾಡ್ಬೋದು, ನಾವು ಸರ್ವಿಸನ್ನು ಕೊಡ್ಬೋದು. ಅಲ್ಲಿ ಕೂಡ ಎಂಪ್ಲಾಯಿ ಕೆಲಸವನ್ನು ನಿರ್ವಹಿಸ್ಬೋದು. ಹಾಗಾಗಿ ಇನ್ನು ನೆಕ್ಸ್ಟ್ ಬಿ ಬಿ ಎ ಅಂತ ಬಂದಾಗ ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಬಂದುಬಿಟ್ಟು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ, ಅದನ್ನು ಮುಗಿಸ್ಕೊಳ್ಬೋದು. ನೆಕ್ಸ್ಟು ಎಮ್ ಕಾಮ್ ಮಾಸ್ಟರ್ ಆಫ್ ಕಾಮರ್ಸು ಕೂಡ ಅಲ್ಲಿ ಮುಗಿಸ್ಕೋಬೋದು. ಎಮ್ ಬಿ ಎ ಮುಗಿಸಿದ್ರೆ ನಾವು ಒಂದು ಕಂಪ್ನಿಗೆ ಬ್ರ್ಯಾಂಡ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಬೋದು. ಅಂದರೆ ಒಂದು ವಸ್ತು ಇರುತ್ತೆ, ಆ ವಸ್ತುವಿನ